ತ್ರಿಫಲಾ ಚೂರ್ಣ ಇದರಲ್ಲಿ ಅಂದ್ರೆ ಮೂರು ಫಲಗಳ ಮಿಶ್ರಣ ಯಾವ್ಯಾವುದು ಸರ್ ಅಂತ ಹೇಳಿದ್ರೆ ಹರಿತಕ್ಕಿ, ವಿಭೀತಕ್ಕಿ, ಆಮಲಕ್ಕಿ ಸಂಸ್ಕೃತದಲ್ಲಿ, ಅಥವಾ ಅಳಲೆಕಾಯಿ, ತಾರೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ. ಸೊ ಈ ಪೌಡರ್ಸ್ ಗಳನ್ನ ನಾವು ಮಿಶ್ರಣೆ ಮಾಡಿದಾಗ ಆಯುರ್ವೇದದ ರೀತಿಯಲ್ಲಿ ಅದಕ್ಕೆ ನಾವು ತ್ರಿಫಲಾ ಚೂರ್ಣ ಅಂತ ಹೇಳ್ತೇವೆ. ಸೊ ಈ ತ್ರಿಫಲಾ ಚೂರ್ಣ ಹೇಗೆ ಬಳಸಬಹುದು? ಮೊದಲನೇದಾಗಿ ಪೌಡರ್ ರೂಪದಲ್ಲೇ ಬಳಸೋದು ಒಳ್ಳೆಯದು. ಸರ್ ನಾನು ಟ್ಯಾಬ್ಲೆಟ್ ತಗೋತೇನೆ ಅಥವಾ ನಾನು ಅದರದ್ದು ಕಷಾಯ ಕುಡಿತೇನೆ, ಅದು ಬೇರೆ. ಆದ್ರೆ ಇವತ್ತು ನಾನು ಸ್ಪೆಸಿಫಿಕ್ ಆಗಿ ತ್ರಿಫಲಾ ಚೂರ್ಣ ಅಥವಾ ತ್ರಿಫಲಾ ಪೌಡರ್ ಹೇಗೆ ಉಪಯೋಗಿಸ್ಬೇಕಂತ ಹೇಳಿಕೊಡ್ತೇನೆ. ಮೊದಲನೇದಾಗಿ ತ್ರಿಫಲಾ ಚೂರ್ಣವನ್ನ ನೀವು ನೈಟ್ ಟೈಮ್ ಅಥವಾ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಅಥವಾ ಬೆಡ್ ಟೈಮ್ ಅಂತ ಏನ್ ಹೇಳ್ತೇವೆ, ಆ ಟೈಮಲ್ಲಿ 1 ಗ್ಲಾಸ್ ಬಿಸಿ ನೀರಿನ ಜೊತೆ 3/4 ಸ್ಪೂನ್ ಅಥವಾ 1 ಸ್ಪೂನ್ ಅಷ್ಟು ನೀವು ಸೇವನೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಗಟ್ ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಏನ್ ಸರ್ ಗಟ್ ಕ್ಲೆನ್ಸಿಂಗ್ ಅಂತ ಹೇಳಿದ್ರೆ ಗ್ಯಾಸ್ ಆಗೋದಾಗ್ಲಿ, ಮಲಬದ್ಧತೆ ಆಗೋದಾಗ್ಲಿ ಇದೆಲ್ಲ ಆಗಲ್ಲ. ಸೊ ಮೋಷನ್ ಎಲ್ಲ ಸಲೀಸ್ ಆಗ್ಬಿಟ್ಟು ಕ್ಲೀನ್ ಆಗ್ಬಿಟ್ಟು ಮಲ ವಿಸರ್ಜನೆ ಟೈಮಲ್ಲಿ ತುಂಬಾ ನಿಮ್ಗೆ ಕಂಪ್ಲೀಟ್ ಅನ್ಸುತ್ತೆ, ಉಳ್ಕೊಂಡಿದೆ ಅಂತ ಅನ್ಸಲ್ಲ. ಇದು ಮೊದಲನೆಯ ಯೂಸೇಜ್ ಪ್ಲಸ್ ಬೆನಿಫಿಟ್. ನಾನು ಯೂಸೇಜ್ ಹೆಂಗೆ ಮಾಡೋದು, ಬೆನಿಫಿಟ್ ಕೂಡ ಹೇಳ್ತಾ ಇದ್ದೇನೆ. ಇನ್ನು ತುಂಬಾ ಜನ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ವೆಯ್ಟ್ ಲಾಸ್ ಮಾಡುವಾಗ ತ್ರಿಫಲಾ ಚೂರ್ಣವನ್ನ ಹೇಗೆ ಬಳಸಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತು ಯೂಶಲಿ ಟೀ ಕುಡಿಯುವಂತ ಅಭ್ಯಾಸ ಇರುತ್ತೆ. ಅದನ್ನ ಬಿಟ್ಟು ಅರೌಂಡ್ 4 ಗಂಟೆ ಅಷ್ಟೊತ್ತಿಗೆ 1 ಗ್ಲಾಸ್ ಮಜ್ಜಿಗೆ ಜೊತೆ ಅಗೇನ್ 1 ಸ್ಪೂನ್ ಅಷ್ಟು ತ್ರಿಫಲಾ ಚೂರ್ಣವನ್ನ ಸೇವನೆ ಮಾಡಿದ್ರೆ, ನೀವು ಕಂಟಿನ್ಯೂಸ್ ಆಗಿ ಹೀಗೆ ಮಾಡ್ತಾ ಇದ್ರೆ ಎಕ್ಸರ್ಸೈಸ್ ಜೊತೆ ಎಲ್ಲ, ಅವಾಗ ನಿಮ್ಗೆ ವೇಟ್ ಲಾಸ್ಗೆ ತುಂಬಾ ಸಹಾಯ ಆಗುತ್ತೆ. ಇನ್ನು ತ್ರಿಫಲಾ ಚೂರ್ಣವನ್ನ ಬೈ ಚಾನ್ಸ್ ಗಂಟ್ಲಿನ ತೊಂದರೆ ಇದೆ, ಗಂಟ್ಲಿನ ನೋವಿದೆ, ಅಥವಾ ಓರಲ್ ಕ್ಯಾವಿಟಿ ನಮ್ಮ ಬಾಯಿಯಲ್ಲಿ ಹಲ್ಲು ಹುಳುಕಾಗ್ತಾ ಇದೆ ಅಥವಾ ಬಾಯಲ್ಲಿ ದುರ್ವಾಸನೆ ಬರ್ತಾ ಇದೆ, ಈ ಟೈಮಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ತ್ರಿಫಲಾ ಚೂರ್ಣವನ್ನ 2 ಗ್ಲಾಸ್ ನೀರಿಗೆ 1 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುದಿಸಿ 1 ಗ್ಲಾಸ್ ಆಗುವಷ್ಟು ಕುದಿಸ್ಬಿಟ್ಟು ಅದನ್ನ ಗಾರ್ಗಲ್ ಮಾಡೋದು. ಸೊ ಬಾಯಿಯನ್ನು ಮುಕ್ಕಳಿಸ್ಬೇಕಾದ್ರೆ ಬಾಯಿ ಮುಕ್ಕಳಿಸೋದು ಹೇಗೆ ಅಂತ ಹೇಳಿದ್ರೆ ಓರಲ್ ಕ್ಯಾವಿಟಿಯಲ್ಲೂ ಕೂಡ ನೀವು ಗಾರ್ಗಲ್ ಮಾಡಬೇಕು, ಪ್ಲಸ್ ಬಾಯಿಯನ್ನ ಮುಖವನ್ನ ಮೇಲೆ ಮಾಡಿಬಿಟ್ಟು ಗಂಟ್ಲಿಗೆ ತಾಗುವ ಹಾಗೆ ಕೂಡ ನೀವು ಅದನ್ನ ಗಾರ್ಗಲ್ ಮಾಡಿದ್ರೆ ಅವಾಗ ಸೋರ್ ಥ್ರೋಟ್ ಅಥವಾ ಗಂಟಲಲ್ಲಿ ಆಗ್ತಿರುವಂತಹ ತೊಂದರೆಗಳು, ಗಂಟಲಲ್ಲಿ ಆಗ್ತಿರುವಂತಹ ಇರಿಟೇಷನ್, ಗಂಟಲಲ್ಲಿ ತುಂಬಾ ಕಫ ಕೂತ್ಕೊಂಡಿರುತ್ತೆ, ಅಂತಹ ಸಮಯದಲ್ಲಿ ಈ ರೀತಿ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಸ್ ಡೆಂಟಲ್ ಕೇರೀಸ್ ಅಂದ್ರೆ ಹಲ್ಲು ತುಂಬಾ ಕೆಟ್ಟೋಗ್ತಿದೆ ಅಥವಾ ಬಾಯಲ್ಲಿ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ಈ ತ್ರಿಫಲಾ ಚೂರ್ಣದಿಂದ, ಈ ಗಾರ್ಗಲ್ ಮಾಡೋದ್ರಿಂದ ಸಾಲ್ವ್ ಆಗುತ್ತೆ. ಪ್ಲಸ್ ಬಾಯಿಯಲ್ಲಿ ಅಲ್ಸರ್ಸ್ ಆಗ್ತಾ ಇರುತ್ತೆ, ಮೌತ್ ಅಲ್ಸರ್ಸ್, ಅದರಲ್ಲೂ ಕೂಡ ತ್ರಿಫಲಾ ಚೂರ್ಣ ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಇದೇ ರೀತಿ ಮಜ್ಜಿಗೆ ಜೊತೆ ಅಥವಾ ನೀವು ನೀರಿನ ಜೊತೆ ಸೇವನೆ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆಂಟಿ ಏಜಿಂಗ್, ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಆಂಟಿ ಏಜಿಂಗ್ ಅಂದ್ರೆ ಈ ಅಕಾಲಿಕವಾಗಿ ಬಿಳಿ ಕೂದಲಾಗೋದು ಅಥವಾ ತುಂಬಾ ಕೂದಲು ಉದುರುವಂತದ್ದು ಇತ್ತು ಅಂತ ಹೇಳಿದ್ರೆ, ಡ್ಯಾಂಡ್ರಫ್ ಅಂತ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಮಜ್ಜಿಗೆಯಲ್ಲಿ ಕಲಿಸ್ಬಿಟ್ಟು ತಲೆಗೂ ಕೂಡ ಅಪ್ಲೈ ಮಾಡಬಹುದು. ಪ್ಲಸ್ ಒಳಗಡೆನೂ ನೀವು ಸೇವನೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಡಿಟಾಕ್ಸ್ ಆಗಿ ಕ್ಲೆನ್ಸಿಂಗ್ ಆಗಿ ನಿಮ್ಗೆ ಈ ಡ್ಯಾಂಡ್ರಫ್ ಸಮಸ್ಯೆಗಳು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ನು ಕಣ್ಣಿನ ಆರೋಗ್ಯಕ್ಕೆ ತ್ರಿಫಲಾ ಚೂರ್ಣ ಇದೇ ರೀತಿ ನೀವು ಬಳಸ್ತಾ ಬಂದ್ರಿ ಅಂತ ಹೇಳಿದ್ರೆ, ಅಥವಾ 1/4 ಸ್ಪೂನ್ ಅಷ್ಟು ತ್ರಿಫಲಾ ಚೂರ್ಣವನ್ನ ಜೇನುತುಪ್ಪದಲ್ಲಿ ಬೆರೆಸ್ಬಿಟ್ಟು ಅದನ್ನ ಪ್ರತಿನಿತ್ಯ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯಕ್ಕೆ ಈ ತಾರೆಕಾಯಿ ಇರಬಹುದು ಅಥವಾ ನಮ್ಮ ನೆಲ್ಲಿಕಾಯಿ ಇರಬಹುದು ಅಥವಾ ನಮ್ಮ ಅಳಲೆಕಾಯಿ ಇರಬಹುದು, ಎಲ್ಲೋ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಸೊ ಕಣ್ಣಿನ ಆರೋಗ್ಯಕ್ಕೂ ಕೂಡ ತ್ರಿಫಲಾ ಚೂರ್ಣ ಒಳ್ಳೇದು. ಸೊ ನೋಡಿದ್ರಲ್ಲ ನೀವು, ತ್ರಿಫಲಾ ಚೂರ್ಣ ಬರೀ ಮಲಬದ್ಧತೆಗೆ ಅಂತ ಅನ್ಕೊಳಿಕ್ ಹೋಗ್ಬೇಡಿ. ವೇಟ್ ಲಾಸ್ಗೆ, ಮಲಬದ್ಧತೆಗೆ ಅಥವಾ ಗಟ್ ಕ್ಲೆನ್ಸಿಂಗಿಗೆ, ಅಜೀರ್ಣ ಸಮಸ್ಯೆ ಇತ್ತು, ಬೇದಿ ಆಗ್ತಾ ಇದೆ, ಎಲ್ಲಾ ಟೈಮಲ್ಲೂ ಕೂಡ ನಾವು ತ್ರಿಫಲಾ ಚೂರ್ಣವನ್ನ ಯೂಸ್